5 ಇಡಿ ಉಪ್ಪಿನಿಂದ ಇವತ್ತು ಲಕ್ಷಾಂತರ ರೂಪಾಯಿನ ಗಳಿಸ್ಬೋದು. ತೊಗೊಂಡ್ಬಿಟ್ಟು ಇದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಗಾಜಿನ ಬೌಲ್ ಇಲ್ಲ ಅನ್ನೋರು ಏನು ಮಾಡಬೇಕು? ಇದರ ನಮಸ್ಕಾರ, ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ರಾಯರ ಆಶೀರ್ವಾದದಿಂದ ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ಒಂದು ಹೋಮ್ ರೆಮಿಡಿ ಅಂದರೆ ನಮ್ಮ ಒಂದು ಶುಕ್ರವಾರ ಈ ಒಂದು ಚಿಕ್ಕ ಒಂದು ಪೂಜೆ ಮಾಡ್ಕೊಳ್ಳಿ. ನೀವು ಎಷ್ಟು ಅರ್ನ್ ಮಾಡಿದರೂ ಕೂಡ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಏನು ಮಾಡೋದು, ಸುಮ್ಮನೆ ವೇಸ್ಟ್ ಖರ್ಚು, ಅನಾವಶ್ಯಕವಾಗಿ ದುಡ್ಡು ವೇಸ್ಟ್ ಆಗ್ತಾಯಿದೆ, ಖರ್ಚಾಗ್ತಾಯಿದೆ ಅಂತ ಅನ್ನೋರು, ನಮಗೆ ಗೊತ್ತಿರಲ್ಲ ಸ್ನೇಹಿತರೆ. ದುಡ್ಡು ಖರ್ಚಾಗೋದು ನಮಗೆ ಗೊತ್ತಿರಲ್ಲ, ಆ ರೀತಿ ಖರ್ಚಾಗ್ಬಿಡುತ್ತೆ. ಅದು ಏನಕ್ಕೆ ಖರ್ಚಾಯಿತು ಅನ್ನೋದು ಗೊತ್ತಾಗಲ್ಲ, ಒಂದೊಂದು ಸರಿ ಅರಿವೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ ಅಂಥವರು. ಮತ್ತು ಜೊತೆಗೆ ನಾವು ದುಡ್ಡನ್ನು ಅರ್ನ್ ಮಾಡಿದ್ದೀವಿ, ಇದನ್ನು ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು, ಮತ್ತು ನಮಗೆ ಒನ್ ಟು ಡಬಲ್ಲು ಅಂದರೆ ಇವತ್ತು ಪೂಜೆ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ, ಇವತ್ತು ಎಷ್ಟನ್ನು ಇಟ್ಟು ಪೂಜೆ ಮಾಡ್ಕೊಂಡಿರ್ತೀವಲ್ವ ಅಷ್ಟು ಮುಂದೆ ಲಾಭದಾಯಕವಾಗಿ ನಮಗೆ ಸಿಗಬೇಕು ಕೈಯಲ್ಲಿ. ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ರಿ ಅಂತ ಅಂದ್ಕೊಳ್ಳಿ, ಅಂಥವರು ತುಂಬ ಒಳ್ಳೆಯ ಒಂದು ಪೂಜೆ ಅಂತಲೇ ಹೇಳ್ಬೋದು. ಇವತ್ತು ಏನಾದ್ರೂ ನೀವು ಚಿಕ್ಕ ಬಿಸ್ನೆಸ್ ಅಂತ ಮಾಡ್ಕೊಳ್ಳಿ, ಒಂದು ಏನಾದರೂ 10,000 ಬಂತು ಅಂದ್ಕೊಳ್ಳಿ, ಈ ಒಂದು ಪೂಜೆ ಮಾಡ್ಕೊಳ್ಳಿ. ನೆಕ್ಸ್ಟು ದುಡ್ಡು ಏನಾದರೂ ಬರಬೇಕು ಅನ್ನೋದು ಏನಾದರೂ ಇತ್ತು ಅಂತಂದರೆ ಡಬಲ್ ಆಗುತ್ತೆ. 10,000 ಇದ್ದಿದ್ದು 15, 20,000 ಆಗುತ್ತೆ. ಆ ರೀತಿ ಒಂದು ಲಾಭದಾಯಕವಾಗಿ ಮಾಡ್ಕೋಬೋದು. ಬನ್ನಿ, ಇವತ್ತು ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತೇನಪ್ಪ ಅಂತಂದರೆ ಒಂದು ಪ್ಯಾಕೆಟ್ ಉಪ್ಪನ್ನು ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಉಪ್ಪು ಹೋಗೋದಿಲ್ಲ, ನಮಗೆ ಬೇಕಾಗಿರೋದು ಜಸ್ಟ್ 5 ಇಡಿ ಉಪ್ಪನ್ನು ಬೇಕಾಗುತ್ತೆ. 5 ಇಡಿ ಉಪ್ಪು ಜೊತೆಗೆ ನಾವು ಅರ್ನ್ ಮಾಡಿರುವಂಥ ಒಂದು ದುಡ್ಡು, ನಾವು ಎಷ್ಟನ್ನು ಗಳಿಸಿದ್ದೀವಿ ಅಲ್ವಾ, ಅದನ್ನು ಮನಸ್ಸಿನಲ್ಲಿ ಅಂದ್ಕೊಂಡು ಇಷ್ಟನ್ನು ನಾನು ಅರ್ನ್ ಮಾಡಿದ್ದೀನಿ, ಬರೋ ಅಷ್ಟರಲ್ಲಿ ಇದಕ್ಕೂ ಡಬಲ್ ಆಗಬೇಕು ಅಂತಂದ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಅಂದ್ಕೋಬೇಕು. ನಾವು ಎಷ್ಟು ದುಡ್ಡನ್ನು ಅರ್ನ್ ಮಾಡಿದ್ದೀವಿ ಅಷ್ಟನ್ನು ಹೇಳ್ಕೊಂಡು ನೆಕ್ಸ್ಟ್ ಮಂತ್ ಬರೋದ್ರೊಳಗೆ ನಮಗೆ ಡಬಲ್ ಆಗಬೇಕು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಇವಾಗ ಜಸ್ಟ್ ನಮಗೆ 5 ಇಡಿ ಉಪ್ಪನ್ನು ಹಾಕಬೇಕಾಗುತ್ತೆ ಒಂದು ಗಾಜಿನ ಬೌಲಲ್ಲಿ. ನಿಮ್ಮ ಕಡೆ ಗಾಜಿನ ಬೌಲ್ ಇಲ್ಲ ಅಂತ ಅನ್ನೋರು, ನಿಮಗೆ ಒಂದು ಜಾಡಿ ಸಿಗುತ್ತೆ ಅಲ್ವ, ಉಪ್ಪಿನ ಜಾಡಿ, ಅದನ್ನು ಒಂದು ಯೂಸ್ ಮಾಡಿಕೊಂಡು ನೀವು ದೇವ್ರ ಮುಂದೆ ಇಟ್ಟು ಈ ರೀತಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ಇವತ್ತು ಈ ತಿಂಗಳು ಇಷ್ಟು ಅರ್ನ್ ಮಾಡಿದ್ದೀವಿ, ನೆಕ್ಸ್ಟ್ ತಿಂಗಳು ಬರೋ ಅಷ್ಟರಲ್ಲಿ ನಮಗೆ ಡಬಲ್ ಆಗಬೇಕು ಅಂತ ನೀವು ಏನಾದರೂ ಸ್ವಂತ ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅಂತ ಅಂದ್ಕೊಳ್ಳಿ, ಅದು ಖಂಡಿತವಾಗ್ಲೂ ಈ ಒಂದು ಪೂಜೆಗೆ ಸಕ್ಸಸ್ ಅನ್ನೋದು ಕಾಣಿಸುತ್ತೆ. ನೀವು ಖಂಡಿತವಾಗ್ಲೂ ಪ್ರಯತ್ನ ಪಡಿ, ಒಂದು 1 to ಡಬಲ್ ಆಗೋದು ನಿಜನೇ. ಬಟ್ ಏನಂದರೆ ಮನಸ್ಪೂರ್ವಕವಾಗಿ ನಾವು ಪೂಜೆ ಮಾಡ್ಕೊಂಡಿದ್ವಿ, ಮನೆಯಲ್ಲೇ ಕೂತ್ಕೊಂಡ್ರೆ ನಮಗೆ ಅದೇ ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ಮನೆಯಲ್ಲೇ ಕೂತ್ಕೊಳ್ಳೋಕೆ ಹೋಗಬೇಡಿ ಪ್ಲೀಸ್. ನಾವು ಕಷ್ಟಪಟ್ಟಂತೆ ದುಡ್ಡು ಬಂದೇ ಬರುತ್ತೆ. ಬಟ್ ನಮಗೆ ದೇವರಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ದಾರಿ ತೋರಿಸುತ್ತೆ ಅಂತಂದ್ಬಿಟ್ಟು ಈ ಒಂದು ಪೂಜೆ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನಮಗೆ ಹೆಂಗೋ ಪೂಜೆ ಮಾಡ್ಕೊಂಬಿಟ್ಟಿವಿ, ನಮ್ಮ ಮನೆಯಲ್ಲೇ ಕೂತ್ಕೊಂಡ್ರೆ 1 to ಡಬಲ್ ಆಗೇ ಆಗುತ್ತೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ದಯವಿಟ್ಟು. ನಾವು ಇವತ್ತು ಕಷ್ಟಪಟ್ಟು ದುಡಿತಾ ಇದ್ದೀವಿ ಅಂತಂದರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತಂದರೆ ಈ ಒಂದು ಪೂಜೆನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಒಂದು ವಿಷಯನ ಗಮನಿಸಬೇಕಾಗತ್ತೆ. ನಾವು ಶುಕ್ರವಾರ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಅಲ್ಲಿ ಮಾಡಲೇಬೇಕು, ಶುಕ್ರವಾರ ಮಾಡಲೇಬೇಕು. ಶುಕ್ರವಾರ ಮಾಡಬೇಕು ಅಂತಂದ್ರಾಗ ನೀವು ಯಾವ ಟೈಮಲ್ಲಿ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೋಬೋದು. ಶುಕ್ರವಾರ ಇಡೀ ದಿನ ಟೈಮ್ ಇರುತ್ತೆ. ಸಂಜೆ ಟೈಮಲ್ಲಾದರೂ ಮಾಡ್ಕೋಬೋದು, ಬೆಳಗ್ಗೆ ಟೈಮಲ್ಲಾದರೂ ಮಾಡ್ಕೋಬೋದು, ಮಧ್ಯಾಹ್ನ ಟೈಮಲ್ಲಾದರೂ ಮಾಡ್ಕೋಬೋದು. ಏನಪ್ಪ ಅಂತಂದರೆ ಮಧ್ಯಾಹ್ನ ಟೈಮ್ ಮಾಡ್ಕೊಳ್ಳೋದ್ಕಿಂತ ಸಂಜೆ ಇಲ್ಲ ಅಂದರೆ ಬೆಳಗ್ಗೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಉಪ್ಪನ್ನು ನಾವು ಅಂಗಡಿಯಿಂದ ಅವತ್ತೇ ತರಬೇಕಾಗತ್ತೆ. ಹೊಸ ಉಪ್ಪನ್ನು ಅಂದರೆ ಹಳ್ಳುಪ್ಪು, ಈ ರೀತಿ ಅರಳುಪ್ಪನ್ನು ತಂದುಬಿಟ್ಟು ಅವತ್ತೇ ಶುಕ್ರವಾರನೇ ಅಂಗಡಿಯಿಂದ ನಮ್ಮ ಮನೆಗೆ ಉಪ್ಪನ್ನು ಬರಬೇಕು. ಉಪ್ಪು ಬಂದರೆ ಆವಾಗ ಲಕ್ಷ್ಮಿ ಈ ಉಪ್ಪಲ್ಲಿ ಇರೋದರಿಂದ ಲಕ್ಷ್ಮೀ ದೇವಿ ಅವತ್ತು ನಾವು ಕರ್ಕೊಂಡು ಬಂದಂಗೆ. ಆ ರೀತಿ ಉಪ್ಪನ್ನು ಅವತ್ತು ನಾವು ಶುಕ್ರವಾರ ತರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ದೇವಿನ ನಮ್ಮ ಮನೆಗೆ ಕರ್ಕೊಂಡು ಬಂದಂಗೆ ಆಗುತ್ತೆ. ಜೊತೆಗೆ ಈ ಒಂದು ಪೂಜೆ ಮಾಡೋದ್ರಿಂದ ಇನ್ನೂ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಈ ಒಂದು ಪೂಜೆನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಇದು ಯಾವುದೇ ರೀತಿ ಒಂದಿಷ್ಟು ಜನ ಅಂತಾರೆ ಫೇಕು ಈಗಂತ, ಯಾವುದೂ ಇಲ್ಲ ಸ್ನೇಹಿತರೆ. ಉಪ್ಪು ಲಕ್ಷ್ಮೀ ದೇವಿಗೆ ಸಮ, ದುಡ್ಡು ಕೂಡ ಅಷ್ಟೇ. ಶುಕ್ರವಾರ ನೀವು ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಇದು ಖಂಡಿತವಾಗ್ಲೂ ಯಾರೆಲ್ಲ ಮಾಡ್ತೀರಾ ಅಂಥವ್ರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಅಷ್ಟೇನಾ ಅಂತ ಹೇಳ್ಕೊಬೋದು, ಖಂಡಿತವಾಗ್ಲೂ ಇಲ್ಲ. ನೀವು ಕಷ್ಟಪಟ್ಟು ದುಡಿದಿರುವಂಥ ದುಡ್ಡು ಇವತ್ತು ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ. ಜಸ್ಟ್ 5 ಇಡಿ ಉಪ್ಪನ್ನು ಹಾಕಿಬಿಟ್ಟು ಆ ಗಾಜಿನ ಬೌಲಲ್ಲಿ ಈ ರೀತಿ ದುಡ್ಡನ್ನು ಇಟ್ಬಿಟ್ಟು ನಾನು ಈ ಒಂದು ತಿಂಗಳಲ್ಲಿ ಇಷ್ಟು ಅರ್ನ್ ಮಾಡಿದ್ದೀನಿ, ನೆಕ್ಸ್ಟ್ ತಿಂಗಳು ಬರೋ ಅಷ್ಟರಲ್ಲಿ ನನಗೆ ಡಬಲ್ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಅನ್ನೋದು ಕಾಣ್ಬೋದು.
ನೋಡ್ತಾ ಇರ್ಬೋದು. ಈ ಸಿಂಪಲ್ ಪೂಜೆ ಜಸ್ಟ್ 15 ರೂಪಾಯಿ ಕೊಟ್ಟು ನೀವು ಹಳ್ಳುಪ್ಪನ್ನು ತೊಗೊಂಡು ಬಂದು ಅಂಗಡಿಯಿಂದ ಶುಕ್ರವಾರ ಈ ರೀತಿ ಮಾಡಿ 5 ಶುಕ್ರವಾರ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. 5 ಶುಕ್ರವಾರ ಮಾಡಿ ಬಿಟ್ಟು ಶುಕ್ರವಾರ ಲಕ್ಷ್ಮಿನ ಪೂಜೆ ಮಾಡ್ತೀವಲ್ವ, ಆ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನೀವು ಪ್ರತಿ ಶುಕ್ರವಾರ ಜಗಲಿ ಮೇಲೆ ಇಟ್ಬಿಟ್ಟು ಅಂದರೆ ದೇವರ ಕೋಣೆಯಲ್ಲಿ ಇಟ್ಬಿಟ್ಟು ನೀವು ಈ ಒಂದು ಸಂಕಲ್ಪನ ಮಾಡಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ರಾಯರಿದ್ದಾರೆ.